1 ಸಮುವೇಲನು ಅಧ್ಯಾಯ 10. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನ್ಯರ ಮೇರೆಯೊಳಗಿರುವ ರಾಹೇಲಳ ಸಮಾಧಿಯ ಬಳಿಯಲ್ಲಿರುವಂಥ ಚೆಲ್ಚಹಿನಲ್ಲಿ 2 ಮನುಷ್ಯರನ್ನು ಕಾಣುವಿ. ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು. ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಮಗನೆಲ್ಲಿ ಹೋದನೋ ಎಂಬುದಾಗಿ ನಿನಗೋಸ್ಕರ ಹಂಬಲಿಸುತ್ತಿರುತ್ತಾನೆ ಎಂದು ಹೇಳುವರು. ನೀನು ಅಲ್ಲಿಂದ ಮುಂದೆ ನಡೆದು ತಾಬೋರಿನ ಹತ್ತಿರವಿರುವ ಏಲೋನ್ ವೃಕ್ಷದ ಬಳಿಗೆ ಬಂದಾಗ ದೇವದರ್ಶನಕ್ಕಾಗಿ ಬೇತೇಲಿಗೆ ಹೋಗುವ 3 ಜನರು ನಿನಗೆದುರಾಗುವರು. ಅವರಲ್ಲೊಬ್ಬನು 3 ಹೋತ ಮರಿಗಳನ್ನು, ಮತ್ತೊಬ್ಬನು 3 ರೊಟ್ಟಿಗಳನ್ನು, ಇನ್ನೊಬ್ಬನು ದ್ರಾಕ್ಷಾರಸದ 1 ಬುದ್ದಲಿಯನ್ನೂ ಹೊತ್ತುಕೊಂಡಿರುವರು. ಅವರು ನಿನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ 2 ರೊಟ್ಟಿಗಳನ್ನು ಕೊಡುವರು. ನೀನು ಅವುಗಳನ್ನು ತೆಗೆದುಕೊಳ್ಳಬೇಕು. ಅಲ್ಲಿಂದ ಫಿಲಿಷ್ಟಿಯರ ಠಾಣವಿರುವ ದೇವಗಿರಿಯನ್ನು ಮುಟ್ಟಿದಾಗ ಮುಂಗಡೆಯಲ್ಲಿ ಸ್ವರಮಂಡಲ, ದಮ್ಮಡಿ, ಕೊಳಲು, ಕಿನ್ನರಿ ಈ ವಾದ್ಯಗಾರರೊಡನೆ ಗುಡ್ಡದಿಂದ ಇಳಿದು ಬರುತ್ತಿರುವ ಪ್ರವಾದಿ ಸಮೂಹವನ್ನು ಕಾಣುವಿ. ಅವರು ಪರವಶವಾಗಿ ಪ್ರವಾದಿಸುವರು. ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನೂ ಮಾರ್ಪಟ್ಟು ಪ್ರವಾದಿಸುವಿ. ಈ ಗುರುತುಗಳೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಿದ್ದದನ್ನು ನಡೆಸು. ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು. 7 ದಿವಸಗಳಾದ ನಂತರ ನಾನು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಅಲ್ಲಿಗೆ ಬಂದು ನೀನು ಮಾಡಬೇಕಾದದ್ದನ್ನು ನಿನಗೆ ತಿಳಿಸುವೆನು. ಅಲ್ಲಿಯವರೆಗೆ ಕಾದುಕೊಂಡಿರು ಎಂದು ಹೇಳಿದನು. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು. ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಬಂದದರಿಂದ ಅವನೂ ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಅವನು ಪರವಶನಾಗಿ ಮಾತಾಡುವುದನ್ನು ಗುರುತಿನವರು ಕಂಡು ತಮ್ಮೊಳಗೆ, ಕೀಷನ ಮಗನಿಗೆ ಏನಾಯಿತು? ಸೌಲನೂ ಪ್ರವಾದಿಗಳಲ್ಲಿದ್ದಾನೋ ಎಂದು ಮಾತಾಡಿಕೊಳ್ಳುತ್ತಿರುವಾಗ ಆ ಸ್ಥಳದವನೊಬ್ಬನು, ಹಾಗಾದರೆ ಇವರ ತಂದೆ ಯಾರು ಎಂದು ಕೇಳಿದನು. ಈ ಸಂಗತಿಯಿಂದ ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂಬ ಗಾದೆ ಹುಟ್ಟಿತು. ಅವನು ಪ್ರವಾದಿಸಿ ಆದ ಮೇಲೆ ಪೂಜಾ ಸ್ಥಳಕ್ಕೆ ಬಂದನು. ಸೌಲನ ಚಿಕ್ಕಪ್ಪನು ಅವನನ್ನೂ ಅವನ ಸೇವಕನನ್ನೂ, ನೀವು ಎಲ್ಲಿಗೆ ಹೋಗಿದ್ದೀರಿ ಎಂದು ಕೇಳಲು ಅವನು, ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗಿದ್ದೆವು, ಅವು ಸಿಕ್ಕಲಿಲ್ಲವಾದುದರಿಂದ ಸಮುವೇಲನ ಬಳಿಗೆ ಹೋದೆವು ಅಂದನು. ಸಮುವೇಲನು ಏನು ಹೇಳಿದನೆಂದು ಚಿಕ್ಕಪ್ಪನು ಕೇಳಲು ಸೌಲನು, ಕತ್ತೆಗಳು ಸಿಕ್ಕಿದವೆಂದು ತಿಳಿಸಿದನು ಎಂಬುದಾಗಿ ಹೇಳಿದನೇ ಹೊರತು ಅವನು ಹೇಳಿದ ರಾಜ್ಯದ ಮಾತನ್ನು ತಿಳಿಸಲಿಲ್ಲ. ಸಮುವೇಲನು ಇಸ್ರಾಯೇಲ್ಯರನ್ನು ಮಿಚ್ಪೆಗೆ ಕರೆಸಿ ಯೆಹೋವನ ಸನ್ನಿಧಿಯಲ್ಲಿ ಕೂಡಿಸಿಕೊಂಡು ಅವರಿಗೆ, ಇಸ್ರಾಯೇಲ್ ದೇವರಾದ ಯೆಹೋವನು ಹೇಳುವುದನ್ನು ಕೇಳಿರಿ. ಆತನು ನಿಮಗೆ, ನೀವು ಐಗುಪ್ತರ ಕೈಗೆ ತಪ್ಪಿಸಿಕೊಳ್ಳುವಂತೆ ನಿಮ್ಮನ್ನು ಅವರ ದೇಶದಿಂದ ಬಿಡಿಸಿದವನು, ಬಾಧಿಸುತ್ತಿದ್ದ ಬೇರೆ ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ. ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸನನ್ನು ನೇಮಿಸೆಂದು ಹೇಳುತ್ತೀರಿ ಅನ್ನುತ್ತಾನೆ. ಆದದರಿಂದ ನೀವು ಕುಲಕುಲವಾಗಿಯೂ ಗೋತ್ರವಾಗಿಯೂ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಿರಿ ಎಂದು ಅಪ್ಪಣೆ ಮಾಡಿದನು. ಸಮುವೇಲನು ಇಸ್ರಾಯೇಲ್ಯರ ಎಲ್ಲ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮೀನ್ ಕುಲಕ್ಕೆ ಚೀಟು ಬಿದ್ದಿತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಅವನನ್ನು ಹುಡುಕಲು ಅವನು ಸಿಕ್ಕಲಿಲ್ಲ. ಅವರು, ಆ ಮನುಷ್ಯನು ಎಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು, ಬಂದಿದ್ದಾನೆ, ಇಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲ ಜನರ ಗುಂಪಿನಲ್ಲಿ ಅವನು ಹೆಗಲೂ ತಲೆಯೂ ಕಾಣುವಷ್ಟು
ಉನ್ನತ ಪುರುಷನಾಗಿದ್ದನು. ಆಗ ಸಮುವೇಲನು ಎಲ್ಲಾ ಜನರಿಗೆ, ನೋಡಿದಿರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ತರುವಾಯ ಸಮುವೇಲನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿಟ್ಟನು. ಆಮೇಲೆ ಜನರನ್ನು ಅವರವರ ಮನೆಗಳಿಗೆ ಕಳುಹಿಸಿಬಿಟ್ಟನು. ಸೌಲನು ಗಿಬೆಯದಲ್ಲಿರುವ ತನ್ನ ಮನೆಗೆ ಹೋದನು. ಕೆಲವು ಮಂದಿ ಶೂರರು ದೇವರಿಂದ ಪ್ರೇರಿತರಾಗಿ ಅವನ ಜೊತೆಯಲ್ಲಿ ಹೋದರು. ಕೆಲವು ಮಂದಿ ಕಾಕಪೋಕರು, ಇವನೋ ನಮ್ಮನ್ನು ರಕ್ಷಿಸುವವನು ಎಂದು ತಿರಸ್ಕರಿಸಿ ಕಾಣಿಕೆಗಳನ್ನು ತರಲಿಲ್ಲ. ಆದರೂ ಸೌಲನು ಸುಮ್ಮನಿದ್ದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಾಯನ ಮೊದಲನೇ ಸಮುವೇಲ 10ನೇ ಅಧ್ಯಾಯ. ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 10. 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಆಶ್ಚರ್ಯ ರೀತಿಯಿಂದ ದೇವರ ಒಂದು ಸಾರ್ವಭೌಮತ್ವವನ್ನು ನಾವು 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸೌಲನು ಅಂದರೆ ಕೇಳಲ್ಪಟ್ಟವನು, ಅವನು ತನ್ನ ತಂದೆಯ ಮಾತಿನ ಪ್ರಕಾರವಾಗಿ ಅವ್ರ ಮನೆಯಲ್ಲಿ ಒಂದು ಕತ್ತೆಗಳು ಕಳೆದೋಗಿರ್ತವೆ. ಆದ ಕಾರಣ ಅದನ್ನು ಹುಡುಕಿಕೊಂಡು ಹತ್ರ 2-3 ದಿವಸ ಹೊರಡುವಂಥ ಒಂದು ಸಂಗತಿ. ಬೇರೆ 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 ಕಡೆಗಳಲ್ಲಿ ಅವರು ಹುಡುಕ್ತಾರೆ, ಆದರೆ ಕತ್ತೆ ಸಿಗೋದಿಲ್ಲ. ಆ ರೀತಿಯಾಗಿ ಅವರು ಬಂದಾಗ ಕಡೆಗೆ ಚೂಪ್ ದೇಶಕ್ಕೆ ಬರ್ತಾರೆ. ಚೂಪ್ ಅಂತ ಹೇಳಿದರೆ ಜೇನುಗೂಡು ಎಂಬಂಥ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಆ ಕೆಲಸದವನು ಮತ್ತು ಅಂದರೆ ಆಳು ಮತ್ತು ಸೌಲನು ಬಹಳಷ್ಟು ಉತ್ತಮನು ಸುಂದರನೂ ಆಗಿರ್ತಾನೆ. ಅವನು ಆಳನ್ನು ಕರ್ಕೊಂಡು ನಮ್ಮ ತಂದೆ ಚಿಂತೆ ಮಾಡ್ತಾ ಇರ್ತಾರೆ, ನಮ್ಮ ಬಗ್ಗೆ ಕತ್ತೆಗಳ ಬಗ್ಗೆ ಚಿಂತೆ ಬಿಟ್ಬಿಟ್ಟು ನಮ್ಮ ಬಗ್ಗೆ ಈಗ ಚಿಂತೆ ಮಾಡ್ತಾರೆ. ಆದ ಕಾರಣ ನಾವು ಹೊರಟು ಹೋಗೋಣ ಅಂತ ಹೇಳಿದಾಗ ಆ ಆಳು ಅನುಭವಸ್ಥ ಆಳು ಹೇಳುವಂಥ ಮಾತು ಏನಂತ ಹೇಳಿದರೆ, ಇಲ್ಲಿ ಒಬ್ಬ ದರ್ಶಿ ಗೌರವಸ್ಥನಾದ ದೇವರ ಮನುಷ್ಯನೊಬ್ಬನು ಇದ್ದಾನೆ. ಬಹುಶಃ ನಮಗೆ ಆತನು ಮಾರ್ಗದರ್ಶನ ನೀಡ್ತಾನೆ. ಆತನು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು. ಯಾಕಂತೇಳಿದರೆ ಆತನು ನುಡಿಯೋದೆಲ್ಲ ಹಾಗೆ ನೆರವೇರ್ತದೆ ಎಂಬುದಾಗಿ ಹೇಳಿದ ತಕ್ಷಣ ಸೌಲನು ಹೇಳ್ತಾನೆ, ನನ್ನ ಹತ್ರ ಕಾಣಿಕೆ ಕೊಡಲಿಕ್ಕೆಲ್ಲ ಎಲ್ಲ ಮುಗಿದೋಯ್ತಲ್ಲ ಅಂತ ಹೇಳಿದಾಗ, ನನ್ನ ಹತ್ರ ಒಂದು ಚಿಕ್ಕ ನಾಣ್ಯ ಪಾವಲಿ ಇದೆ, ಅದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗ್ತಾ ಇರುವಾಗ ಕೆಲವು ಸ್ತ್ರೀಯರು ಬರ್ತಾರೆ ದಾರಿಯಲ್ಲಿ ನೀರು ಸೇದುವುದಕ್ಕೆ. ಅವರನ್ನು ಕೇಳಿದಾಗ ಅವರು, ಹೋಗ್ರಿ, ಈಗ ತಾನೇ ಆ ದರ್ಶಿ ಅಥವಾ ಪ್ರವಾದಿ ಅಂದರೆ ಸಮುವೇಲನು ಬಂದಿದ್ದಾನೆ, ಆದ ಕಾರಣ ಆತನು ಬರುವ ತನಕ ಯಾರು ಜನರು ಊಟ ಮಾಡೋದಿಲ್ಲ. ಆತನು ಬಂದು ಆ ಊಟನ ಬ್ಲೆಸ್ ಮಾಡಿದ ಮೇಲೆ, ಆಶೀರ್ವದಿಸಿದ ಮೇಲೆ ಊಟ ಮಾಡ್ತಾರೆ ಎಂಬಂಥ ಮಾತನ್ನು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಸೌಲನು ಮತ್ತು ಆಳು ಆ ರೀತಿಯಾಗಿ ಹೋಗ್ತಿರುವಾಗ ಸಮುವೇಲನು ಕೂಡ ಎದುರುಗಡೆಗೆ ಬರುವಂಥ ಒಂದು ಸನ್ನಿವೇಶ ಬರ್ತಾ ಇದ್ದಾಗ ಸಮುವೇಲನನ್ನೇ ಸೌಲ ಮತ್ತು ಅವನ ಆಳು, ಇಲ್ಲಿ ದರ್ಶಿಯ ಮನೆ ಎಲ್ಲಿದೆ ಸರ್ ಎಂಬಂತೆ ಕೇಳ್ತಾರೆ. ಅಂದರೆ ದರ್ಶಿಯ ಮನೆ ಎಲ್ಲಿದೆ ಎಂಬುದಾಗಿ ಅಯ್ಯ ಅಂತ ಆ ದರ್ಶಿಯನ್ನೇ ಕೇಳಿಬಿಡ್ತಾರೆ. ಪ್ರವಾದಿಯ ಮನೆ ಎಲ್ಲಿದೆ ಅಂತ ಪ್ರವಾದಿನೇ ಕೇಳ್ತಾರೆ. ಆವಾಗ ಸಮುವೇಲನು ನಾನೇ ಆ ದರ್ಶಿ ಅಂತ ಹೇಳಿಬಿಟ್ಟು, ನಾನೇ ಆ ಪ್ರವಾದಿ ಅಂಥೇಳಿ ಕಡೆಗೆ ಬನ್ನಿರಿ ಊಟಕ್ಕೆ ಎಂಬುದಾಗಿ ಕರೀತಾನೆ. ಅಷ್ಟೊಂದು ಇಂಟ್ರೆಸ್ಟು ಸಮುವೇಲನು ಇವರಿಬ್ಬರಲ್ಲಿ ತೋರಿಸಿದ್ದ ಕಾರಣ ಏನಂದರೆ, ಹಿಂದಿನ ದಿನ ದೇವರು ಸಮುವೇಲನ ಹತ್ರ ಮಾತಾಡಿಬಿಟ್ಟು, ನಾಳೆ ಇಷ್ಟೊತ್ತಿಗೆ ಒಬ್ಬನು ಬೆನ್ಯಾಮೀನ ದೇಶದವನೊಬ್ಬನು ಬರ್ತಾನೆ, ಅವನೇ ನಾನು ಆಯ್ಕೆ ಮಾಡಿದಂಥ, ನನ್ನ ಜನರ ಮೇಲೆ ಆಯ್ಕೆ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಆದ ಕಾರಣ ಅವನನ್ನು ಅಭಿಷೇಕಿಸಬೇಕಂತ ದೇವರು ಮುಂಚಿತವಾಗಿಯೇ ಅಡ್ವಾನ್ಸ್ ಆಗಿ ಮುಂಗಡವಾಗಿ ದೇವರು ಸಮುವೇಲನಿಗೆ ಹೇಳಿದ್ದರಿಂದ ಸಮುವೇಲನು ಆ ಒಂದು ಜವಾಬ್ದಾರಿಕೆಯನ್ನು ಸೂಕ್ತ ರೀತಿಯಲ್ಲಿ, ಬಹಳಷ್ಟು ಗಂಭೀರವಾದ ರೀತಿಯಲ್ಲಿ ಅದನ್ನು ಮಾಡ್ತಾನೆ.
ಮತ್ತು ಪ್ರವಾದನೆಯ ಒಂದು ಮಾತಿನಲ್ಲಿ ಹೇಳಿದಾಗ ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ನಿನ್ನ ಕುಟುಂಬದವರಿಗೆ ಅಂತ ಹೇಳಿದಾಗ ಸೌಲನು ನಾನು ಭಾಳ ಕನಿಷ್ಠನು ಎಂಬುದಾಗಿ ಬೆನ್ಯಾಮೀನರ ಎಲ್ಲ ಕುಟುಂಬಗಳಲ್ಲಿ ನನ್ನ ಕುಟುಂಬ ಕನಿಷ್ಠವಾದದ್ದು ಇದೇ ಮಾತು ಗಿದಿಯೋನನು ಕೂಡ ಹೇಳಿದಂಥ ಮಾತನ್ನು ನೆನಪಿಸ್ಕೊಳ್ಬೋದು. ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ ಕನಿಷ್ಠ ಅಂತ ಹೇಳಿಬಿಟ್ಟು ದೇವರು ಆ ರೀತಿಯಾಗಿ ಆಯ್ಕೆ ಆತನದು ಇರ್ತದೆ. ಆನಂತರ ಅವರು ಸ್ಪೆಷಲ್ ಊಟ ಸಮುವೇಲನ ಕೊಡ್ತಾನೆ, ಒಟ್ಟಾಗಿ ಊಟ ಮಾಡ್ತಾರೆ. ಮನೆ ಮಾಳಿಗೆ ಮೇಲೆ ಕರೆದುಕೊಂಡು ಹೋಗಿ ಅವನೊಡನೆ ಮಾತನಾಡ್ತಾರೆ. ಅಲ್ಲೇ ಸೌಲನು ರೆಸ್ಟ್ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಮಾರನೇ ದಿವಸ ಹೋಗಬೇಕಂತ ಒಂದು ವ್ಯವಸ್ಥೆ ಇರ್ತದೆ. ಮರುದಿನ ಬೆಳಗ್ಗೆ ಸಮುವೇಲನು ಎದ್ದು ಮಾಳಿಗೆ ಮೇಲೆ ಮಲಗಿದ್ದ ಸೌಲನನ್ನು ಎಬ್ಬಿಸ್ತಾನೆ. ಹಾಗಾದರೆ ಅದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಸಮುವೇಲನು ಸೌಲನಿಗಿಂತ ಮುಂಚೆ ಎದ್ದಿದ್ದಾನೆ. ದೇವರ ಹತ್ರ ಸಮಯ ಕಳೆದಿರಬೇಕು. ಅದಲ್ಲದೆ ಪಾಪ 2-3 ದಿವಸಗಳ ಪ್ರಯಾಣ ಮಾಡಿ ಬಂದಂಥ ಸೌಲನಿಗೆ ಆಯಾಸವಾಗಿದ್ದಿರಬಹುದು. ಇದು ಒಳ್ಳೆ ಪ್ರವಾದಿಯ ಒಂದು ಮನೆ, ಮಾಳಿಗೆಯ ಮನೆಯಲ್ಲಿ ಒಳ್ಳೆ ನಿದ್ರೆ ಬಂದಿರಬೇಕಾದ ಕಾರಣ ಚೆನ್ನಾಗಿ ನಿದ್ದೆ ಮಾಡಿದಾಗ ಎಬ್ಬಿಸ್ಬಿಟ್ಟು ಸಮುವೇಲನು ನಿನ್ನ ಸೇವಕನನ್ನು ಸ್ವಲ್ಪ ಮುಂದೆ ಕಳಿಸು, ನಿನಗೇನೋ ಹೇಳುವಂಥದ್ದಿದೆ ಅಂತ ಹೇಳಿಬಿಟ್ಟು, ದೈವೋಕ್ತಿ ಹೇಳುವಂಥದ್ದಿದೆ ಅಂತ ಹೇಳ್ಬಿಟ್ಟು ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಎಂಬ ವರ್ತಮಾನವನ್ನು ಸಮುವೇಲನು ಸೌಲನಿಗೆ ತಿಳಿಸ್ತಾನೆ. ಇಲ್ಲಿ ಹೀಗಿರುವಾಗ ವಿಚಿತ್ರವಾದಂಥ ಕೆಲವು ಮಾತುಗಳನ್ನು, ಡೈರೆಕ್ಷನ್ಸ್ಗಳನ್ನು, ನೀನು ಹೀಗೆ ಹೋಗಬೇಕು, ಇಲ್ಲಿ ಈ ರೀತಿಯಾಗಿ ಹೋಗ್ತಾ ಇದ್ದರೆ ಇಂಥ ಊರಿನ ಕಡೆ, ಅದು ಇಂಥ ಒಂದು ಸ್ಥಳದಲ್ಲಿ ಈ 2 ಮನುಷ್ಯರು ಬರ್ತಾರೆ, ಮತ್ತು ಅದಾದ ನಂತರ ಬೇತೇಲ್ ಕಡೆ ಹೋಗುವಾಗ 3 ಬರ್ತಾರೆ. ಈ ರೀತಿಯಾಗಿ ಬಹಳ ಒಂದು ಮೂವಿ, ಒಂದು ಚಲನಚಿತ್ರದಲ್ಲಿ ನಡೆದಂಥ ರೀತಿಯಲ್ಲಿ ಸಮುವೇಲನು ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ಕೆಲವು ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ ರೀ. ಅದೇ ರೀತಿಯಾಗಿ 3 ಹೋತಮರಿ, 3 ರೊಟ್ಟಿ, ಅನಂತರ 2 ರೊಟ್ಟಿ, ದೇವಗಿರಿ, ಇವೆಲ್ಲವನ್ನು ಹೇಳ್ತಾ ಇರುವಾಗ ಹಾಗೆ ಅಕ್ಷರಶಃ ಸೌಲನ ಜೀವನದಲ್ಲಿ ನಡೀತದೆ. ಅಂದರೆ ಮುಂದೆ ದೇವರು ಯಾವ ರೀತಿಯಾಗಿ ಇದನ್ನು ಸಪೋರ್ಟ್ ಮಾಡ್ತಾನೆ, ಈತನು ದೇವರ ಮನುಷ್ಯನ ಮಾತು ಎಂಬುದನ್ನು ಹೆಜ್ಜೆ ಹೆಜ್ಜೆಗೂ ದೃಢಪಡಿಸಲಾಗ್ತದೆ. ಕಡೆಗೆ ಸಮುವೇಲನ ಹೇಳಿದ ಹಾಗೆ ದಮಡಿ, ಸ್ವರಮಂಡಲ, ಕೊಳಲು, ಕಿನ್ನರಿ ಈ ವಾದ್ಯಗಾರರೊಡನೆ ಗುಡ್ಡದಿಂದ ಇಳಿದು ಬರುತ್ತಿರುವ ಪ್ರವಾದಿ ಸಮೂಹ ಬರ್ತದೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಬರ್ತಾರೆ. ಮತ್ತು ಅವರು ಪರವಶರಾಗಿ ಪ್ರವಾದಿಸುವರು ಅಂತ ಹೇಳಿದಾಗ ಅವರು ಪ್ರವಾದಿಸ್ತಾರೆ. ಆ ರೀತಿಯಾಗಿ ಪ್ರವಾದಿಸುವಾಗ ದೇವರ ಆತ್ಮನು ನಿನ್ನ ಮೇಲೆ ಬರ್ತಾನೆ. ದೇವರ ಆತ್ಮ, ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ನೀನು ಪ್ರವಾದಿಸ್ತಿ ಎಂಬುದಾಗಿ ಒಂದು ಪ್ರವಾದನೆಯ ಮಾತನ್ನು ಸಮುವೇಲನು ಸೌಲನಿಗೆ ಹೇಳಿ ಕಳಿಸ್ತಾನೆ. ಅದೇ ರೀತಿಯಾಗಿ ದೇವರು ಅವನ ಸಂಗಡ ಇದ್ದನು. ಮತ್ತು ಮುಂದೆ ಗಿಲ್ಗಾಲಿಗೆ ಹೋದಾಗ 7 ದಿವಸಗಳ ನಂತರ ನಾನು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸೋದಕ್ಕೋಸ್ಕರವಾಗಿ ಅಲ್ಲಿ ಬಂದು ನೀನು ಮಾಡಬೇಕಾದನ್ನು ತಿಳಿಸ್ತೀನಿ ಎಂಬಂಥ ದೊಡ್ಡ ಒಂದು ಹೇಳಿಕೆಯನ್ನು, ಮಾತನ್ನು, ಪ್ರವಾದನೆಯನ್ನು, ಉತ್ತೇಜನವನ್ನು, ಸಂದೇಶವನ್ನು ಪ್ರವಾದಿಯಾದಂಥ ಸಮುವೇಲನು ಈ ಯವನಸ್ಥನಾದ ಸೌಲನಿಗೆ ಹೇಳ್ತಾನೆ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟು ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ವಾವ್! ಒಬ್ಬ ದೇವರ ಸೇವಕನನ್ನು ಸಂಧಿಸಿ ಹೋದಾಗ ಅವನಿಗೆ ಆಶೀರ್ವಾದ, ಅವನಿಗೆ ದೇವರ ಪ್ರಭಾವ, ಅವನಲ್ಲಿ ಒಂದು ಮಾರ್ಪಾಟ. ಇದು ನನ್ನ ಅನುಭವ ಸಹ ಆಗಿದೆ. ಕೆಲವು ಸಾರಿ
ಬಹಳ ವಿರಳವಾದಂಥ ಅಪರೂಪವಾದಂಥ ಕೆಲವು ದೇವರ ಸೇವಕರನ್ನು ಸಂಧಿಸಿ ಬರುವಾಗ ಒಂದು ಚೈತನ್ಯ, ಪುನರುಜ್ಜೀವನ, ಸಂತೋಷ, ಒಂದು ರೂಪಾಂತರದ ನವೀಕರಣದ ಆತ್ಮ, ಇಂಥ ಒಂದು ಅನುಭವ ಬಹುಶಃ ತಂದೆ ಮನೆಯನ್ನು ಬಿಟ್ಟು 3 ದಿವಸ ಪ್ರಯಾಣ ಮಾಡಿದಂಥ ಸೌಲನಿಗೆ ಅದು ಲಭ್ಯವಾಗಿತ್ತು, ಅನುಭವ ಆಗಿತ್ತು. ಮೊದಲನೇ ಸಮುವೇಲ 10ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುವಾಗ ದೇವರು ಸೌಲನಿಗೆ ನೂತನ ಹೃದಯವನ್ನು ಕೊಟ್ಟನು. ಇಂಥ ಒಂದು ವಾಕ್ಯವನ್ನು ನಾವು ಓದುವಾಗ ನಾವು ಕೂಡ ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ದೇವರೇ ನನಗೂ ಕೂಡ ಅಂಥ ನೂತನ ಹೃದಯವನ್ನು ದಯಪಾಲಿಸು ಎಂಬುದಾಗಿ ಇರಬೇಕು. ಅದೇ ದಿನದಲ್ಲಿ, ಒಂದೇ ದಿನದಲ್ಲಿ ಸೌಲನಿಗೆ ಸಮುವೇಲನು ಹೇಳಿದಂಥ ಎಲ್ಲ ಗುರುತುಗಳು, ಎಲ್ಲ ಪ್ರವಾದನೆಯ ಗುರುತುಗಳು, ಪ್ರೊಫೆಟಿಕ್ ಸೈನ್ಸ್, ಅವೆಲ್ಲವೂ ಕೂಡ ನೆರವೇರಿತು. 10ನೇ ವಚನದ 2ನೇ ಭಾಗದಲ್ಲಿದೆ, ದೇವರಾತ್ಮನು ಅವನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ, ಅಂದರೆ ಪ್ರವಾದಿ ಮಂಡಳಿಯ ಅಥವಾ ಪ್ರವಾದಿ ಸಮೂಹದವರೊಂದಿಗೆ ಸೇರಿ ಸೌಲನು ಕೂಡ ಪ್ರವಾದಿಸಿಬಿಡ್ತಾನೆ. ನೋಡ್ರಿ, ಒಂದು ರೀತಿಯ ಸೇವೆ ಸಿಕ್ತು, ಉತ್ತೇಜನ ಸಿಕ್ತು, ಮಾರ್ಗದರ್ಶನ ಸಿಕ್ತು, ಅಧಿಕಾರ ಸಿಕ್ತು, ಅಭಿಷೇಕ ಸಿಕ್ತು. ಅಭಿಷೇಕ ಸಿಕ್ಕಿದ ನಂತರ ಮಾರ್ಗದರ್ಶನ ಸಿಕ್ತು ಮತ್ತು ಪ್ರವಾದನೆಯ ಸೂಚನೆಗಳು ನೆರವೇರಿದವು ಮತ್ತು ಪ್ರವಾದನೆಯ ಆತ್ಮ ಕೂಡ ಸಿಕ್ತು. ನೋಡಿ ಎಂಥ ಒಂದು ಅನುಭವ. ಆ ರೀತಿಯಾಗಿ ಮುಂದೆ ಜನರು ಸೌಲನ್ನು ಪ್ರವಾದಿಸುವಂಥದ್ದನ್ನು ನೋಡಿಬಿಟ್ಟು ಕೀಷನ ಮಗನಿಗೆ ಏನಾಯಿತು ಎಂಬುದಾಗಿ ಮಾತಾಡಿಕೊಂಡ್ರು. ಯಾಕಂತೇಳಿದ್ರೆ ಅದರಂತೆ ಅವನು ಮೊದಲು ಪ್ರವಾದಿಸಿದ್ದನ್ನು ಅವರು ನೋಡಿದ್ದಿಲ್ಲ. ಯಾಕಂದರೆ ಅವನು ಕೆಲಸಗಾರನು, ಅಗ್ರಿಕಲ್ಚರಿಸ್ಟ್, ವ್ಯವಸಾಯ ಮಾಡುವಂಥವನು. ಆದ ಕಾರಣ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದನ್ನು ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಯಿತು. ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂದು ಮಾತಾಡಿಕೊಳ್ತಾ ಇದ್ದರು. ಸರಿ, ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂಬ ಗಾದೆ ಕೂಡ ಹುಟ್ಟುಬಿಡ್ತು. ಅಂದರೆ ಇವನು ಕೂಡ, ಇಂಥವನು ಕೂಡ ಅಂಥವರ ಜೊತೆಯಲ್ಲಿದ್ದಾನ ಎಂಬುದಾಗಿ. ಅಂದರೆ ಸಾಮಾನ್ಯನಾದಂಥ ವ್ಯಕ್ತಿ, ಅದೇ ಸಂದರ್ಭದಲ್ಲಿ ಕೀಳಾದವನಾಗಲಿರಲ್ಲ, ಉತ್ತಮನಾಗಿದ್ದ ಸೌಲನು. ಆದರೆ ಆಶ್ಚರ್ಯ ಏನಂದರೆ ಪ್ರವಾದಿ ಮಂಡಳಿಯಲ್ಲಿ ಸಮೂಹದವರೊಂದಿಗೆ ಸೇರಿ ಆತನು ಮಾತನಾಡಿದ್ದು ಆಶ್ಚರ್ಯ ಆಯಿತು. ಆ ಸಂದರ್ಭದಲ್ಲಿ ಸೌಲನ ಚಿಕ್ಕಪ್ಪ ಬರ್ತಾನೆ ರೀ. ಚಿಕ್ಕಪ್ಪ ಬಂದುಬಿಟ್ಟು ಅವನನ್ನು, ಅವನ ಸೇವಕನನ್ನು, ಎಲ್ಲಿ ಹೋಗಿದ್ದೀರಿ ಅಂತ ಹೇಳಿದಾಗ ನಾವು ಕತ್ತೆಗಳನ್ನು ಹುಡುಕೋದಕ್ಕೆ ಹೋಗಿದ್ದೆವು, ಅವು ಸಿಕ್ಕಲಿಲ್ಲವಾದ್ದರಿಂದ ಸಮುವೇಲನ ಬಳಿಗೆ ಹೋದೆವು ಎಂಬಂಥ ಮಾತನ್ನು ಹೇಳ್ತಾನೆ ರೀ. ಆಗ ಚಿಕ್ಕಪ್ಪನಿಗೆ ಭಾಳ ಸ್ವಲ್ಪ ಕ್ಯೂರಿಯಾಸಿಟಿ, ಒಂದು ಕುತೂಹಲ ಕೆರಳಿರಬೇಕು. ಯಾಕಂದರೆ ಚಿಕ್ಕಪ್ಪನು ಏನು ಹೇಳಿದ ಸಮುವೇಲ ಅಂತ ಹೇಳಿದ ತಕ್ಷಣ, ಯಾಕಂದರೆ ಅವನು ಪ್ರವಾದಿ, ಮಾರ್ಗದರ್ಶನ ಹೇಳುವಾತನು, ದೇವಜನರನ್ನು ನಡೆಸುವಾತನು. ಆದ ಕಾರಣ ಏನು ಹೇಳಿದನು ಸಮುವೇಲ ಅಂತ ಚಿಕ್ಕಪ್ಪ ಕೇಳಲು, ಕತ್ತೆಗಳು ಸಿಕ್ಕಿದ್ದವೆ ಎಂದು ತಿಳಿಸಿದನು ಎಂಬುದಾಗಿ ಹೇಳಿದನೇ ಹೊರತು ರಾಜ್ಯದ ಮಾತನ್ನು ಹೇಳಲಿಲ್ಲ. ಇದರಿಂದ ನನಗೆ ಒಂದು ಇಷ್ಟ ಸೌಲನಲ್ಲಿ. ಯಾಕಂತ ಹೇಳಿದರೆ, ನೋಡ್ರಿ, ನನ್ನ ರಾಜನಾಗಿ ಮಾಡಿಬಿಟ್ಟ ಎಂಬುದಾಗಿ ಹೇಳಲಿಲ್ಲ, ಅಭಿಷೇಕ ಮಾಡಿಬಿಟ್ಟ ಎಂಬುದಾಗಿ ಕೊಚ್ಚಿಕೊಳ್ಳಲಿಲ್ಲ. ಅವನ ಪ್ರಾರಂಭ ಒಳ್ಳೆಯದಾಗಿತ್ತು, ಅವನು ಉತ್ತಮನಾಗಿದ್ದ ಮತ್ತು ಅತಿ ಸುಂದರನಾಗಿದ್ದ ಮತ್ತು ದೇವ್ರ ಸೇವಕರಿಗೆ ಏನಾದರೂ ಕಾಣಿಕೆ ಕೊಡಲಿಕ್ಕೆ ನಮ್ಮಲ್ಲಿ ಇಲ್ಲವಲ್ಲ ಅಂತ ಸೂಕ್ಷ್ಮ ಹೃದಯ, ಪದ್ಧತಿ, ಅಭ್ಯಾಸ, ಸಿದ್ಧಾಂತ ಸೌಲನಲ್ಲಿತ್ತು. ಇಲ್ಲಿ ಕೂಡ ನೋಡ್ರಿ, ಚಿಕ್ಕಪ್ಪನ ಹತ್ರ ಭಾಳ ಖುಷಿಯಾಗಿ ಹೇಳಬಹುದಾಗಿತ್ತು, ಹೇಳಲಿಲ್ಲ. ಸರಿ, ಸಮುವೇಲನು ಇಸ್ರಾಯೇಲರನ್ನು ಮಿಚ್ವೆಗೆ ಕರೆಸಿ, 17ನೇ ವಚನ, ಮೊದಲನೇ ಸಮುವೇಲ 10:17, ಕರೆಸಿ. ಇದು ನನಗೆ ಭಾಳ ಇಷ್ಟ. ಯಾಕಂದರೆ ಕರೆಸಿ ಯೆಹೋವನ ಸನ್ನಿಧಿಯಲ್ಲಿ ಕೂಡಿಸಿಕೊಂಡು ಅವರಿಗೆ ದೇವರ ವಾಕ್ಯವನ್ನು, ದೇವರು ಹೇಳಿದ ಮಾತನ್ನು, ಪ್ರವಾದನೆಯನ್ನು ಹೇಳ್ತಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂಥ, ಸಿಂಪಲ್ ಆಗಿ
ಬೈಬಲ್ನಲ್ಲಿರುವಂಥ ಒಂದು ಅನುಭವ. ದೇವರ ಸೇವಕರು ಕರೆಸಿ ಮತ್ತು ದೇವಜನರನ್ನು ದೇವರ ಸನ್ನಿಧಾನದಲ್ಲಿ ಕೂಡಿಸಿ ದೇವರ ಮಾತುಗಳನ್ನು ಅವರಿಗೆ ಹೇಳುವಂಥ ಒಂದು ಅನುಭವ. ಆ ರೀತಿಯಾಗಿ ಹೇಳಿದಾಗ ದೇವರು ತನ್ನ ಹೃದಯವನ್ನು ಮತ್ತೊಂದು ಆವರ್ತಿ ಜನರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ತು. ಏನಂತ? ದೇವರಿಗೆ ಇಷ್ಟ ಇರಲಿಲ್ಲ ರಾಜನನ್ನು ನೀವು ಮಾಡಿಕೊಂಡಿರೋದು, ರಾಜನನ್ನು ನೀವು ಆಯ್ಕೆ ಮಾಡುವಂಥದ್ದು. ಈಗಾಗಲೇ ಅಭಿಷೇಕಿಸಲಾಗ್ಬಿಟ್ಟಿದೆ, ಅಭಿಷೇಕಿಸಿಬಿಟ್ಟಿದ್ದಾನೆ, ದೇವರೇ ಹೇಳಿದ್ದು. ಆದರೂ ಕೂಡ ದೇವರಿಲ್ಲಿ ತನಗೆ 100% 100% ಆತನಿಗೆ ಇಷ್ಟ ಇರಲಿಲ್ಲ ಎಂಬುದನ್ನು ದೇವರು ಇಲ್ಲಿ ಮತ್ತೆ ಮತ್ತೆ ತಿಳಿಸ್ತಾ ಇದ್ದಾನೆ. ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ, ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ಈಗ ತಿರಸ್ಕರಿಸಿ, ದೇವರು ಮಾತಾಡ್ತಿದ್ದಾನೆ, ನೀವು ನನ್ನನ್ನು ತಿರಸ್ಕರಿಸಿದ್ದೀರಿ, ನಮಗೊಬ್ಬ ಅರಸನನ್ನು ನೇಮಿಸಬೇಕೆಂದು ಹೇಳ್ತೀರಿ. ಮತ್ತೆ ಮತ್ತೆ ದೇವರು ಅದನ್ನು ಹೇಳುವಾಗ ದೇವ್ರ ಮನಸ್ಸಿನಲ್ಲಿ ಇನ್ನೂ ಆ ನೋವಿದೆ, ದೇವ್ರ ಮನಸ್ಸಿನಲ್ಲಿ ಇನ್ನೂ ಆ ವಿಚಾರ ಇದೆ. ದೇವರು ಇನ್ನೊಂದು ಚಾನ್ಸು, ಇನ್ನೊಂದು ಅವಕಾಶ, ಈಗಲಾದರೂ ಅವರು ಪಶ್ಚಾತ್ತಾಪಪಟ್ಟು, ಈಗಲಾದರೂ ಅವ್ರ ಮನಸ್ಸು ಚೇಂಜ್ ಮಾಡಿಕೊಂಡು, ಈಗಲಾದರೂ ಅವರು ಆಯಿತು ಅಂತ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇವರು ಅವ್ರ ಇಷ್ಟ ಪ್ರಕಾರ ಮಾಡ್ತಾನೇ ಇರ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ಇಷ್ಟವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರು ಆ ಜನರು, ವಿಶ್ವಾಸಿಗಳು, ದೇವಜನರು, ಇಸ್ರಾಯೇಲರು ದೇವರಿಗೆ ಇಷ್ಟವಲ್ಲದನ್ನು ಕೇಳಿಕೊಂಡಾಗ್ಯೂ ಅವರ ಇಷ್ಟಕ್ಕೆ ಅನುಸಾರವಾಗಿ ಅವರನ್ನು ನಡೆಸ್ತಾ ಇದ್ದಾನೆ, ಅನುಮತಿಸ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ತನ್ನ ಒಂದು ಇಷ್ಟವನ್ನು ಕೂಡ ಪ್ರಕಟಿಸ್ತಿದ್ದಾನೆ, ಹೇಳಿಕೊಳ್ತಿದ್ದಾನೆ. ಸಮುವೇಲನು ಇಸ್ರಾಯೇಲರ ಎಲ್ಲ ಕುಲಗಳಲ್ಲಿ ಕರೆದು ಬೆನ್ಯಾಮೀನ್ ಕುಲಕ್ಕೆ ಚೀಟು ಬಿತ್ತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಆವಾಗ ಸೌಲನಿಗೆ ಚೀಟು ಬಿತ್ತು. ಆದ ಕಾರಣ ಸೌಲನ ಹೆಸರು, ಯಾರನ್ನ ಆಯ್ಕೆ ಮಾಡಬೇಕು ಅರಸನಾಗಿ, ಸೌಲನನ್ನು ಅಂತ ಅವರು ನೋಡ್ತಾ ಇರುವಾಗ ಚೀಟು ಬಿತ್ತು. ಆದರೆ ಅವನು ಇರಲಿಲ್ಲ. ಚೀಟು ಬಿತ್ತು, ಆ ವ್ಯಕ್ತಿ ಅಲ್ಲಿ ಇರಬೇಕು, ಆದರೆ ಅಲ್ಲಿ ಇರಲಿಲ್ಲ. ಆದ ಕಾರಣ ಕೇಳಿದಾಗ, ದೇವರನ್ನು ವಿಚಾರಿಸಿದಾಗ, ಇದೇನಪ್ಪ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಚೀಟು ಬಂತು, ಆದರೆ ಕಾಣ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ಅವನು ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿದಾಗ ಓಡಿ ಹೋಗಿ ಅಲ್ಲಿರುವಂಥ ವಸ್ತುಗಳಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಸೌಲನ್ನು ಹೋಗಿ ಅವನು ಹಿಡ್ಕೊಂಡ್ಬಂದು ಆನಂತರ ಅವನಿಗೆ ಈತನೇ ನಿಮ್ಮನ್ನು ಆಳಿಕೆ ಮಾಡುವಂಥ ರಾಜನು ಎಂಬುದಾಗಿ ಪರಿಚಯಿಸ್ತಾನೆ. ಮೊದಲನೇ ಸಮುವೇಲ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. Then Samuel took a vial of oil and poured it upon his head and kissed him and said, Is it not because the Lord hath anointed thee to be captain over his inheritance? When thou art departed from me today, then thou shalt find 2 men by Rachel's sepulchre in the border of Benjamin at Zelzah. And they will say unto thee, The asses which thou wentest to seek are found. And lo, thy father hath left the care of the asses, and sorroweth for you, saying, What shall I do for my son? Then shalt thou go on forward from thence, and thou shalt come to the plain of Tabor. And there shall meet thee 3 men going up to God to Bethel, one carrying 3 kids, and another carrying 3 loaves of bread, and another carrying a bottle of wine. And they will salute thee, and give thee 2 loaves of bread, which thou shalt receive of their hands. After that thou shalt come to the hill of God, where is the garrison of the Philistines. And it shall come to pass, when thou art come thither to the city, that thou shalt meet a company of prophets coming down from the high place with a psaltery, and a tabret, and a pipe, and a harp before them, and they shall prophesy. And the Spirit of the Lord will come upon thee, and thou shalt prophesy with them, and shalt be turned into another man. And let it be, when these signs are come unto thee, that thou do as occasion serve thee, for God is with thee.
And thou shalt go down before me to Gilgal, and behold, I will come down unto thee to offer burnt offerings, and to sacrifice sacrifices of peace offerings. 7 days shalt thou tarry, till I come to thee, and shew thee what thou shalt do. And it was so, that when he had turned his back to go from Samuel, God gave him another heart. And all those signs came to pass that day. And when they came thither to the hill, behold, a company of prophets met him. And the Spirit of God came upon him, and he prophesied among them. And it came to pass, when all that knew him before time saw that, behold, he prophesied among the prophets, then the people said to one another, What is this that is come unto the son of Kish? Is Saul also among the prophets? And one of the same place answered and said, But who is their father? Therefore it became a proverb, Is Saul also among the prophets? And when he had made an end of prophesying, he came to the high place. And Saul's uncle said unto him and to his servant, Whither went ye? And he said, To seek the asses. And when we saw that they were nowhere, we came to Samuel. And Saul's uncle said, Tell me, I pray thee, what Samuel said unto you. And Saul said unto his uncle, He told us plainly that the asses were found. But of the matter of the kingdom, whereof Samuel spake, he told him not. And Samuel called the people together unto the Lord to Mizpah, and said unto the children of Israel, Thus saith the Lord God of Israel, I brought up Israel out of Egypt, and delivered you out of the hand of the Egyptians, and out of the hand of all kingdoms, and of them that oppressed you. And ye have this day rejected your God, who himself saved you out of all your adversities and your tribulations. And ye have said unto him, Nay, but set us a king over us. Now therefore present yourselves before the Lord by your tribes and by your thousands. And when Samuel had caused all the tribes of Israel to come near, the tribe of Benjamin was taken. When he had caused the tribe of Benjamin to come near by their families, the family of Matri was taken, and Saul the son of Kish was taken. And when they sought him, he could not be found. Therefore they inquired of the Lord further, if the man should yet come thither. And the Lord answered, Behold, he hath hid himself among the stuff. And they ran and fetched him thence, and when he stood among the people, he was higher than any of the people from his shoulders and upward. And Samuel said to all the people, See ye him whom the Lord hath chosen, that there is none like him among all the people. And all the people shouted and said, God save the king. Then Samuel told the people the manner of the kingdom, and wrote it in a book, and laid it up before the Lord. And Samuel sent all the people away, every man to his house. And Saul also went home to Gibeah. And there went with him a band of men, whose hearts God had touched. But the children of Belial said, How shall this man save us? And they despised him, and brought him no presents, but he held his peace.